ಹೊಸ ವರ್ಷಾಚರಣೆಯನ್ನ ನೆನೆ ಮಧ್ಯರಾತ್ರಿ 12 ಗಂಟೆಯಿಂದಲೂ ಸೆಲೆಬ್ರೇಟ್ ಮಾಡಿದೀವಿ. ರಾಜ್ಯ ರಾಜಧಾನಿ ಅಂತ ಬಂದಾಗ ನಮ್ಮ ಬೆಂಗಳೂರು ವ್ಯಾಪ್ತಿಯಲ್ಲಿ ಅಥವಾ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯಲ್ಲಿ ಖರ್ಚಾಗಿದೆಯಷ್ಟು ಗೊತ್ತಾ? ನ್ಯೂ ಇಯರ್ ವೆಲ್ಕಮ್ಗೆ ಪಾಲಿಕೆ ದುಂದು ವೆಚ್ಚ ಮಾಡ್ತಾ ಕೇವಲ ಒಂದು ದಿನದ ಸಂಭ್ರಮಾಚರಣೆಗೆ ಖರ್ಚು ಮಾಡಿದ್ದು ಎಲ್ಲೆಲ್ಲಿ ಹೇಗೆ ಎಷ್ಟೆಷ್ಟು ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ನ್ಯೂ ಇಯರ್ ಖರ್ಚಿನ ಲೆಕ್ಕವನ್ನ ನಿಮ್ಮ ಮುಂದಿಡ್ತಾ ಹೋಗ್ತೀವಿ. ಮಧ್ಯರಾತ್ರಿ 12 ಗಂಟೆಯಿಂದಲೂ ಕೂಡ ಹ್ಯಾಪಿ ನ್ಯೂ ಇಯರ್, ಕ್ಯಾಲೆಂಡರ್ ಬದಲಾದಂತಹ ವರ್ಷಕ್ಕೆ ಸ್ವಾಗತ ಅಂದ್ಕೊಂಡು ನಮಗೆ ಬೇಕಾದಂತಹ ರೀತಿಯಲ್ಲಿ ಬಹಳ ಖುಷಿಯಿಂದ ವೆಲ್ಕಮ್ ಮಾಡ್ಕೊಂಡಿದ್ದಾಯ್ತು. ಸೊ ಬೆಂಗಳೂರು ಅಂತ ಬಂದಾಗ ರಾಜ್ಯದ ರಾಜಧಾನಿಯಲ್ಲಿ ಕಂಪೇರ್ ಟು ಅದರ್ಸ್ ಜಿಲ್ಲೆಗಳಿಗೆ ಇಲ್ಲಿ ಸ್ವಲ್ಪ ವೈಬ್ರೇಷನ್ ಜಾಸ್ತಿ ಇರುತ್ತೆ, ವೈಬ್ಸ್ ಕೂಡ ಬದಲಾಗಿರುತ್ತೆ, ಸ್ವಲ್ಪ ರಿಚ್ನೆಸ್ ಜಾಸ್ತಿ ಇರುತ್ತೆ. ವರ್ಷವೂ ಕೂಡ, ಈ ವರ್ಷ ಅಂತಲ್ಲ, ವರ್ಷವೂ ಇರುತ್ತೆ. ಆ ರಿಚ್ನೆಸ್ಸಿಗೆ ಖರ್ಚು ಮಾಡಿದ್ದಷ್ಟು ಇವರು ಹೊಸ ವರ್ಷಾಚರಣೆಗೆ ನಗರ ಪಾಲಿಕೆಯಿಂದ ಲಕ್ಷ ಖರ್ಚಾಗಿದೆಯಂತೆ. ಕೇವಲ ಲೈಟಿಂಗ್ಸು, ಬ್ಯಾರಿಕೇಡ್ ಅಳವಡಿಕೆಗೆ 52 ಲಕ್ಷ ರೂಪಾಯಿ ಖರ್ಚಾಗಿದೆ. ಲೆಕ್ಕ ಹಾಕೊಳ್ಳಿ. ಅಹಿತಕರ ಘಟನೆಗಳಾಗಬಾರದು ಅಂತ ಹೆಚ್ಚುವರಿ ಲೈಟ್ ವ್ಯವಸ್ಥೆಯನ್ನ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಮಾಡಿತು. MG ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಹೆಚ್ಚುವರಿ ಲೈಟ್ಗೆ ಹಾಕಿ ಮನವಿ ಮಾಡಿಕೊಂಡಿತ್ತು. ಪೊಲೀಸ್ ಮನವಿಯ ಮೇರೆಗೆ ಹೈ ಮಾಸ್ಕ್ ಲೈಟ್ ಅನ್ನ GBA ಅಳವಡಿಸಿತ್ತು. ಜನರ ತೆರಿಗೆ ಹಣ ರಸ್ತೆಯಲ್ಲಿ ಪಾರ್ಟಿ ಮಾಡೋದು ಖರ್ಚಾಗಿದೆ. ಬೆಂಗಳೂರು ಪಾಲಿಕೆ ಹಿರಿಯ ಅಧಿಕಾರಿಗಳಿಂದ ಇದೀಗ ಖರ್ಚಿನ ಲೆಕ್ಕ ಸಿಕ್ಕಿದೆ. ಹೊಸ ವರ್ಷಾಚರಣೆಗೆ ಪಾಲಿಕೆ ದುಂದು ವೆಚ್ಚ ಮಾಡ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಒಂದೇ ಒಂದು ದಿನಕ್ಕೆ ಇಷ್ಟೆಲ್ಲ ಖರ್ಚು ಅಗತ್ಯ ಇತ್ತಾ ಅಂತ. ಓಕೆ, ಸೆಲೆಬ್ರೇಷನ್ ಏನೋ ಆಯ್ತು, ಹಬ್ಬ ಮಾಡಿದೀವಿ, ಹಬ್ಬದ ಖರ್ಚೆಷ್ಟು ಅಂತ ನೋಡ್ಬೇಕಲ್ಲ. ವಿಪರೀತ ನಮ್ಮ ಲಿಮಿಟ್ಗೂ ಜಾಸ್ತಿ ಹೋಗಿದ್ಯಾ ಅನ್ನೋದು ಸಾಮಾನ್ಯ ನಾವು ಮನೆಗಳಲ್ಲಿ ಲೆಕ್ಕಾಚಾರ ಹಾಕ್ತಿರ್ತೀವಿ. ಹಾಗೆ ಬೆಂಗಳೂರು ಅಂತ ಬಂದಾಗ GBA ಅಲ್ವಾ, ಈಗ BBMP ಇಲ್ಲ. ಇವರು ಬರೀ ಲೈಟಿಂಗ್ಸ್ಗಳಿಗೆ ಮತ್ತು ಬ್ಯಾರಿಕೇಡ್ಗೆ 52 ಲಕ್ಷ ರೂಪಾಯಿ ಹಣದ ಲೆಕ್ಕವನ್ನ ಕೊಡ್ತಾ ಇದ್ದಾರೆ. ಅಂಡ್ ಒಂದು ಗಮನದಲ್ಲಿರಲಿ, ಬಹಳ ಅಚ್ಚುಕಟ್ಟಾಗಿ, ಸೊಗಸಾಗಿ, ಎಲ್ಲೂ ಯಾವುದೇ ರೀತಿಯ ಎಡವಟ್ಟಾಗದ ರೀತಿಯಲ್ಲಿ ಅಂಡ್ ಪೊಲೀಸರು ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಎಷ್ಟು ಅದ್ಭುತವಾಗಿ ಅಚ್ಚುಕಟ್ಟಾಗಿ ಲಕ್ಷಾಂತರ ಜನ ಬಂದ್ರು, ಮಿತಿ ಮೀರಿ ಜನ ಕ್ರೌಡ್ ಸೇರಿದ್ರು ಕೂಡ ಅದನ್ನ ಮ್ಯಾನೇಜ್ ಮಾಡ್ತಾರೆ ಅನ್ನೋದಕ್ಕೆ ನೆನ್ನೆಯ ಈ ಒಂದು ಸೆಲೆಬ್ರೇಷನ್ ಎಕ್ಸಾಂಪಲ್ ಕೊಡ್ಬೋದು. ಯಾಕಂದ್ರೆ ಇತ್ತೀಚೆಗೆ ಜನ ಜಾಸ್ತಿ ಆಗ್ಬಿಟ್ರು, ಬ್ಯಾರಿಕೇಡ್ ಹಾಕಿದ್ರು ಕೂಡ ಸಾಕಾಗ್ಲಿಲ್ಲ, ತಳ್ಳಾಟ ನೂಕಾಟ ಆಯ್ತು, ಬೇಡವಾಗಿರೋ ಘಟನೆಗಳೆಲ್ಲ ಆಯ್ತು ಅಂತ ಗಮನಿಸಿದ್ವಲ್ಲ. ಹೊಸ ವರ್ಷದಲ್ಲಿ ಅದನ್ನ ಮಾತಾಡೋದು ಬೇಡ, ಆದ್ರೂ ನಿಮ್ಗೆ ನೆನಪಿಸ್ತಾ ಇದ್ದೀನಿ, ಅದೆಲ್ಲ ಆಗಿತ್ತಲ್ಲ. ಬಟ್ ನಮ್ಮ ಪೊಲೀಸರಿಗೆ ಕಂಪ್ಲೀಟ್ ಅಥಾರಿಟಿ ಕೊಟ್ಬಿಟ್ರೆ ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಅನ್ನೋದಕ್ಕೆ ನಿನ್ನೆ ಒಂದು ಒಳ್ಳೆ ಎಕ್ಸಾಂಪಲ್ ಸಿಕ್ಕಿದೆ. ಇದರ ನಡುವೆ ವರ್ಷವೂ ಕೂಡ ಸೆಲೆಬ್ರೇಷನ್ ಆಗುವಂತಹ ಸಂದರ್ಭದಲ್ಲಿ ಪೊಲೀಸರು ಸರ್ಪಗಾವಲನ್ನು ಹಾಕಿರ್ತಾರೆ ಅಂಡ್ ಅವ್ರಿಗೆ ಬೇಕಾದಂತಹ ರೀತಿಯಲ್ಲಿ ಪ್ಲಾನ್ಗಳನ್ನು ಮಾಡಿರ್ತಾರೆ. ಅವ್ರದ್ದೇನು ಎಲ್ಲೂ ಪೊಲೀಸರಿಗೆ ಕಪ್ಪು ಚುಕ್ಕೆ ಬರಬಾರ್ದು ಅಂಡ್ ಬಂದಂತಹ ಸೆಲೆಬ್ರೇಷನ್ ಮಾಡೋಕೆ ಬಂದಂತಹ ಜನರಿಗೆ ಅನಾನುಕೂಲ ಆಗಕೂಡ್ದು, ಎಲ್ಲರೂ ಸೇಫಾಗಿ ಬಂದಿರ್ತಾರ, ಸೇಫಾಗೆ ಮನೆ ಸೇರ್ಕೊಳ್ಬೇಕು, ಇಷ್ಟು ಮಾತ್ರ ದೃಷ್ಟಿಯಲ್ಲಿರುತ್ತೆ. ಆ ದೃಷ್ಟಿಯಲ್ಲಿನ ಅಂದರೆ ಈ ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡು ಅವರು GBAಗೆ ಕೆಲವೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಇಂಥದ್ದು ಬೇಕಾಗುತ್ತೆ ನಮಗೆ ಅಂತ. GBA ಕೂಡ ಅಚ್ಚುಕಟ್ಟಾಗಿ ಅದನ್ನ ಕೊಡುವಂತಹ ಕೆಲಸವನ್ನ ಮಾಡಿದೆ. 52 ಲಕ್ಷ, ಎಸ್, ಒಂದು ದೊಡ್ಡ ಅಮೌಂಟ್. ಅದು ಒಂದು ದಿನದ ಕಂಪ್ಲೀಟ್ ಒಂದು ದಿನವೂ ಅಲ್ಲ, ರಾತ್ರಿ ಒಂದು 5 ರಿಂದ 6 ಗಂಟೆ ತನಕ ಸೆಲೆಬ್ರೇಷನ್ ಅಲ್ವ ಅದು. ಬ್ಯಾರಿಕೇಡ್ ಹಾಕೋದು ಅದು ಇದು ಒಂದು 5-6 ಗಂಟೆ ಅಂತ ಅನ್ಕೊಳ್ಳಿ. ಅಷ್ಟಕ್ಕೆ 52 ಲಕ್ಷನ ಅಂದಾಗ ಬಟ್ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಿಲ್ವಲ್ಲ, ಅದನ್ನು ಕೂಡ ಗಮನಕ್ಕೆ ನಾವು ತಗೊಳ್ಬೇಕು. ಇನ್ನೊಂದು, ನಮ್ಮ ರಾಜಧಾನಿಯ ಪೊಲೀಸರಿಗೆ ಅಚ್ಚುಕಟ್ಟಾದ ಈ ವ್ಯವಸ್ಥೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಮೂರನೇದೇನು ಅಂದರೆ, ಹೌದು, ಹಣ ಪೋಲಾಗಿದೆ, ನಮ್ಮ ತೆರಿಗೆ ಹಣ ಪೋಲಾಗಿದೆ. ಬಟ್ ಯಾವುದೇ ರೀತಿಯ ಅಡ್ಡಿ, ಆತಂಕ, ಸಮಸ್ಯೆ, ಅನಾಹುತ ಇದ್ಯಾವುದು ಆಗದಲ್ಲೇ ಇರೋ ರೀತಿಯಲ್ಲಿ ಬಂದವರೆಲ್ಲರೂ ಕೂಡ ಸೇಫ್ ಆಗಿ ಅವರ ಮನೆ ಬಾಗಿಲಿಗೆ ಸೇರಿರೋದೇ ನಿಜಕ್ಕೂ ಒಂದು ಒಳ್ಳೆ ಸುದ್ದಿ.